ಬೆಳಗ್ಗೆ ಫೀಲ್ಡಲ್ಲಿ ಡಾನ್ಸ್ ಆಡ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಒಂಚೂರು ನನ್ನ ಸ್ಟೋರಿನ ನೀವು ಜ್ಞಾಪಕ ಮಾಡ್ಕೊಬೇಕು. ಓಕೆ, ಸ್ಟೋರಿ ಹೊರಟೋಗಿರುತ್ತೆ. ಸೊ ಲೆಟ್ ಮಿ ರಿವೈಂಡ್ ಅಂಡ್ ಶೋ ಯು. ನಮಸ್ಕಾರ ತುಮಕೂರು, ರಾಧೆ ರಾಧೆ. ನಾನೇ ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾನು ಐಟಿಲ್ ಜಾಬ್ ಮಾಡ್ತೀನಿ, ತುಮಕೂರು ತುಂಬಾ ವ್ಲಾಗ್ಸ್ ಮಾಡ್ತೀನಿ. ಈವೆಂಟ್ ಮಿಸ್ ಮಾಡೋಕ್ಕಾಗತ್ತಾ? ಅಲ್ವೇ ಅಲ್ಲ. ಸೊ ಇವನ್ ದೋ ಐ ವಾಸ್ ನಾಟ್ ಅ ರನ್ನರ್, ನಾನು ತುಮಕೂರು ಮ್ಯಾರಥಾನಿನ ಸೆಕೆಂಡ್ ಎಡಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಲಾಸ್ಟ್ ಟೈಮು ಪಾರ್ಟಿಸಿಪೇಟ್ ಮಾಡಿದೆ, ಈ ಟೈಮು ಪಾರ್ಟಿಸಿಪೇಟ್ ಮಾಡಿದೆ. 5K ರನ್ ಅಲ್ಲಿ ಗುರು, 10K 21K ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ನನ್ BIB ಕಿಟ್ ಕಲೆಕ್ಟ್ ಮಾಡ್ಕೊಬೇಕಂತ ತುಮಕೂರು ರನ್ನರ್ಸ್ ಆರ್ಗನೈಸ್ ಮಾಡಿರುವ ತುಮಕೂರು ಮ್ಯಾರಥಾನ್ ಎಕ್ಸ್ಪೋಗೆ ಹೋಗಿದ್ದೆ. ಓಕೆ, ಐ ಥಿಂಕ್ ನಿಮಗೆ ಬ್ಯಾಕ್ ಗ್ರೌಂಡ್ ಅಂತೂ ಗೊತ್ತಾಯ್ತು. ಲೆಟ್ ಮಿ ಕಂಟಿನ್ಯೂ ದ ಸ್ಟೋರಿ. ಬೆಳಗೆದ್ದು ಯಾರ ಮುಖವ ನಾನು ಅದೃಷ್ಟನೋ ಮುಂದೆ ಕುಂತಿದೆ ಹಾಡಾಡ್ಕೊಂಡು ಅಂತೂ ಇಂತೂ MG ಸ್ಟೇಡಿಯಂ ರೀಚ್ ಆದೆ. ಅಲ್ಲಿ ಝೂಂಬಾ ಸೆಷನ್ ನಡೀತಿತ್ತು. ವಾರ್ಮ್ ಅಪ್ ಅಂತ ಚೆನ್ನಾಗಿ ಕುಣ್ದೆ. ಲಿಟ್ರಲಿ ಗೈಸ್, ಸ್ಟೇಡಿಯಂ ತುಂಬಾ ಜನ ಇದ್ರು. ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್ ಓನ್ಲಿ. ಸ್ಟಾರ್ಟಿಂಗ್ ಲೈನ್ ಅಲ್ಲಿ ಆ ಟೈಮರ್ ನಡೀತಿರೋದು ನೋಡಿ ಅಂತೂ ಗೂಸ್ ಬಂಪ್ಸೇ ಬಂದ್ಬಿಡ್ತು. ಲಿಟ್ರಲಿ ಐ ವಾಸ್ ದ ಲೆಜಿಟ್ ಫೀಲಿಂಗ್ ನಾನು ಒಲಿಂಪಿಕ್ಸ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ. ಹಾನೆಸ್ಟ್ಲಿ ಫಸ್ಟ್ ಎಡಿಷನ್ ಗಿಂತ ಸೆಕೆಂಡ್ ಎಡಿಷನ್ ಡಬಲ್ ಧಮಾಕ ಆಗಿತ್ತು. ಸಖತ್ ಜನ ಪಾರ್ಟಿಸಿಪೇಟ್ ಮಾಡಿದ್ರು, ತುಂಬಾ ಎನರ್ಜಿ ಇತ್ತು. ನಾನ್ ತುಮಕೂರಲ್ಲೇ ಇದ್ದೀನಾ ಅಥವಾ ಬೇರೆ ಕಡೆ ಬಂದ್ಬಿಟ್ಟಿದ್ದೀನಾ ಅಂತ ಅನ್ಸ್ತಿತ್ತು. ರೇಸಿನ ಕೌಂಟ್ ಡೌನ್ ಮಾಡ್ಕೊಂಡು ನಾವ್ ನಿಂತ್ಕೊಂಡ್ವಿ. ಕೌಂಟ್ ಡೌನ್ ಮುಗಿತಾ ಬಂದಂಗೆ ಜನ ಅಂತೂ ಜಿಂಕೆ ಮರಿತರ ಓಡಕ್ ಸ್ಟಾರ್ಟ್ ಮಾಡಿದ್ರು ಗೈಸ್. ಇದು ನೋಡ್ಬೇಕಾದ್ರೆ ಲಾಸ್ಟ್ ಇಯರ್ ಮ್ಯಾರಥಾನ್ ಇಂದ ನನ್ ಫ್ಲಾಶ್ ಬ್ಯಾಕ್ ಬರ್ತಿತ್ತು. ಅಟ್ ಲೀಸ್ಟ್ ಲಾಸ್ಟ್ ಟೈಮ್ ಇನ್ ಟೈಮ್ ಸ್ಕೋರ್ ನ ಈ ಸತಿ ಬೀಟ್ ಮಾಡೋಣ ಅಂತ ನಾನ್ ಅನ್ಕೊಂಡ್ ಹೊಟ್ಟೆ. ಇನಿಷಿಯಲಿ ಸಖತ್ ಎನರ್ಜಿ ಇತ್ತು, ಬರ್ತಾ ಬರ್ತಾ ಸ್ವಲ್ಪ ಸ್ಲೋ ಡೌನ್ ಆಯ್ತು. ಬಟ್ ಯು ನೋ ದ ಬೆಸ್ಟ್ ಪಾರ್ಟ್, ತುಮಕೂರು ರನ್ನರ್ಸ್ ಕ್ಲಬ್ ಹಾಗೂ ಮ್ಯಾರಥಾನ್ ಅಲ್ಲಿ ವಾಲಂಟಿಯರ್ಸ್ ಇರೋರು ಲಿಟ್ರಲಿ ಪ್ರತಿ ಒಂದು ನುಕ್ ಅಂಡ್ ಕಾರ್ನರ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ರು. ಇನೋವೇಟಿವ್ ಆಗಿರೋ ಪ್ಲಕಾರ್ಡ್ಸ್ ಇಟ್ಕೊಂಡು ಅಲ್ಲಲ್ಲೇ ವಾದ್ಯಗಳು ನುಡಿಸ್ಕೊಂಡು ಸಖತ್ತಾಗಿ ಚಿಯರ್ ಮಾಡಿದ್ರು. ಅದರಿಂದ ಸ್ಫೂರ್ತಿ ಸಿಕ್ಕಿ ನಾನು ಕೂಡ ಸ್ಪೀಡ್ ಆಗಿ ಓಡಕ್ ಸ್ಟಾರ್ಟ್ ಮಾಡಿದೆ. ಅಟ್ ಒನ್ ಮೂಮೆಂಟ್ ಲಿಟ್ರಲಿ ಎಲ್ರು ಸುಸ್ತಾಗಿದ್ರು, ನಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಒಂದಿಷ್ಟು ಜನ ಆಗ್ಲೇ ಫಿನಿಶ್ ಲೈನ್ ಮುಗಿಸ್ಕೊಂಡು ವಾಪಸ್ ಬರ್ತಿದ್ರು. ನಮಗೆ ಎನರ್ಜಿ ಕೊಡಕ್ಕಂತ ವಾಲಂಟಿಯರ್ಸ್ ವಾಟರ್, ಗ್ಲೂಕೋಸ್, ಫ್ರೂಟ್ಸ್ ಎಲ್ಲಾದು ನಮಗೆ ಕೊಡ್ತಿದ್ರು. ಅಲ್ಲಲ್ಲೇ ನೇಚರ್ ಕಾಲಿಗ್ ಅಂತ ಬಯೋ ಟಾಯ್ಲೆಟ್ಸ್ ಇನ್ಸ್ಟಾಲ್ ಆಗಿತ್ತು. ಅಂಡ್ ಎಷ್ಟೊಂದ್ ಜನ ಪೇರೆಂಟ್ಸ್ ಅವ್ರ ಮಕ್ಳಿಗೆ ಸಪೋರ್ಟ್ ಮಾಡಕ್ಕಂತ ದಾರಿಲಿ ಅಲ್ಲಲ್ಲೇ ನಿಂತ್ಕೊಂಡು ಚಿಯರ್ ಮಾಡ್ತಿದ್ರು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್ ಅಂಟಿಲ್ ಐ ಸಾ ನಮ್ ರನ್ನರ್ಸ್ ನೀರ್ ಕುಡ್ದು ಜ್ಯೂಸ್ ಕುಡ್ದು ಅಲ್ಲಲ್ಲೇ ಎಲ್ಲಾ ಪ್ಲಾಸ್ಟಿಕ್ ನು ಎಸಿತಿದ್ರು. ವಿಚ್ ವಾಸ್ ದ ವರ್ಸ್ಟ್ ಪಾರ್ಟ್. ಲಿಟ್ರಲಿ ಇಟ್ ವಾಸ್ ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಗೈಸ್. ಕೌಂಟರ್ಸ್ ಹತ್ರ ಅಲ್ಲಲ್ಲೇ ಡಸ್ಟ್ಬಿನ್ ಇತ್ತು, ಬಟ್ ನಮ್ ಜನಕ್ಕೆ ಅದು ಎಲ್ಲಿ ಕಾಣುತ್ತೆ. ಎನಿವೇಸ್, ನಾನ್ ನನ್ನ ರೇಸ್ ನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆದ್ದು ನಾವ್ ರೇಸ್ ಮಾಡಕ್ ಬಂದಿದ್ರೆ ಅಲ್ಲಿ ನೋಡಿದ್ರೆ ಒಂದಿಷ್ಟು ಜನ ಫಿಶ್ ತಗೊಳಕ್ ಬಂದಿದ್ರು. ಇಟ್ ವಾಸ್ ಅ ಬಿಟ್ ಫನಿ, ಬಟ್ ಆಫ್ಟರ್ ಆಲ್ ಇಟ್ ವಾಸ್ ಸಂಡೇ ಗೈಸ್. ಎನಿವೇಸ್, ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ಅಂತೂ ಇಂತೂ ನನ್ನ ಬಾಡಿಗೆ ತಳ್ಕೊಂಡು ನಾನ್ ಸ್ಟೇಡಿಯಂ ಗೇಟ್ ನ ರೀಚ್ ಆದೆ. ಕ್ಯಾಮ್ರಾ ಆನ್ ಮಾಡ್ಕೊಂಡು ನನ್ನ ಫಿನಿಶ್ ಲೈನ್ ರೀಚ್ ಆಗೋ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಕ್ಕಂತ ಸ್ಪೀಡಾಗಿ ಹೋದೆ. ಟ್ರಸ್ಟ್ ಮೀ, ನನ್ಕಿಂತ ಮುಂಚೆ ಅದು ಎಷ್ಟೋ ಜನ ಹೋಗ್ಬಿಟ್ಟಿದ್ರು. ಬಟ್ ಐ ವಾಸ್ ಹ್ಯಾಪಿ ಬಿಕಾಸ್ ನನ್ನ ಹಿಂದೆನೂ ಸಾಕಷ್ಟು ಜನ ಇದ್ರು. ಆ್ಯಂಡ್ ನಿಮಗೆಲ್ಲ ಒಂದು ಕ್ವೆಶನ್ನು, ಲಾಸ್ಟ್ ಟೈಮ್ ಇನ್ ಟೈಮರ್ ಕೌಂಟ್ನ ನಾನು ಈ ಸತಿ ಬೀಟ್ ಮಾಡಿದ್ನೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಾ ಆನ್ಸರ್ ಅಂತ. ಕ್ಯಾಮ್ರಾಮನ್ಸ್ ವರ್ ರಿಯಲಿ ಗುಡ್ ಗೈಸ್. ಮೂಮೆಂಟ್ಸ್ನ ಕ್ಯಾಪ್ಚರು ಮಾಡ್ತಿದ್ರು, ಅಟ್ ದ ಸೇಮ್ ಟೈಮ್ ಚಿಯರ್ ಕೂಡ ಮಾಡ್ತಿದ್ರು. ದಿಸ್ ಇಸ್ ಮೈ ಫಿನಿಶಿಂಗ್ ಮೂಮೆಂಟ್ ಆ್ಯಂಡ್ ದಿಸ್ ಇಸ್ ಮೈ ಮೆಡಲ್ ಟೇಕಿಂಗ್ ಮೂಮೆಂಟ್. ಸ್ವಲ್ಪ ಮೆಸ್ಸಿ ಆಗಿತ್ತು, ಬಟ್ ಐ ವಾಸ್ ರಿಯಲಿ ಹ್ಯಾಪಿ ರಿಸೀವಿಂಗ್ ದ ಮೆಡಲ್. ಯಾವುದೇ ಮ್ಯಾರಥಾನ್ ಆಗಿರಲಿ, 5K, 10K, 21K, ಆ ರನ್ನರ್ಸ್ ಮಕ್ಕದಲ್ಲಿ ಇರೋ ಫಿನಿಶಿಂಗ್ ಸ್ಮೈಲ್ ಇದೆಯಲ್ಲ, ದಟ್ ವಾಸ್ ಅಲ್ಟಿಮೇಟ್. ನಾನು ಕೂಡ ಎಲ್ಲಾರ ತರ ಬಾಯಲ್ಲಿ ಮೆಡಲ್ ಇಟ್ಕೊಂಡು ಪೋಸ್ ಕೊಟ್ಕೊಂಡು ಫೋಟೋ ತೆಕ್ಕೊಂತಿದ್ದೆ. ಈ ಸತಿ ಇನ್ನೊಂದು ಅಡಿಷನ್ ಏನಂದ್ರೆ ವಿನ್ನರ್ಸ್ ಗೆ ಕ್ಯಾಶ್ ಪ್ರೈಸ್ ಕೂಡ ಸಿಕ್ತು. ನೋ ಮ್ಯಾಟರ್ ವಾಟ್ ಬಿಗ್ ಯು ಅಚೀವ್, ಬಟ್ ಎವ್ರಿ ಸ್ಮಾಲ್ ಅಚೀವ್ಮೆಂಟ್ ಆಲ್ಸೋ ನೀಡ್ಸ್ ಅ ಸೆಲೆಬ್ರೇಷನ್. ಅಂಡ್ ನೋ ಮ್ಯೂಸಿಕ್ ಇಸ್ ಬೆಟರ್ ದ್ಯಾನ್ ದ ಟಮ್ಟೆ ಮ್ಯೂಸಿಕ್ ಟು ಡ್ಯಾನ್ಸ್ ಆನ್. ಸಖತ್ ಡ್ಯಾನ್ಸ್ ಮಾಡಿದ್ವಿ, ಖುಷಿ ಆಯ್ತು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ರನ್ನರ್ಸ್ ಅಂಡ್ ರನ್ನಿಂಗ್ ಗೇರ್ ಜೊತೆಗೆ ಫೋಟೋಸ್ ತೆಕ್ಕೊಂಡು ಆರಾಮಾಗಿ ನಾವೀಗ ತಿಂಡಿ ತಿನ್ನಕಂತ ಹೊರಟ್ವಿ. ಬ್ರೇಕ್ಫಾಸ್ಟ್ ವಾಸ್ ಲಿಟ್ರಲಿ ಸೋ ಗುಡ್ ಗೊತ್ತಾ. ಬಟ್ ಅಗೇನ್ ಜನ ಅಲ್ಲೂ ಕೂಡ ಮೆಸ್ ಮಾಡ್ತಿದ್ರು. ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇರ್ಬೇಕಿತ್ತೇನೋ. ಡನ್ ಅಂಡ್ ಡಸ್ಟೆಡ್. ಆ್ಯಂಡ್ ಈ ಅನ್ಫಿಲ್ಟರ್ ವ್ಲಾಗ್ ಆಗ್ತಿರೋದು ನಮ್ಮ ಜನಕ್ಕೆ ಒಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಅಷ್ಟೇ. ಬಟ್ ಎನಿವೇಸ್, ಆಲ್ ವೆಲ್ ವೆನ್ ಎನ್ಸ್ ವೆಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ತುಮಕೂರು ರನ್ನರ್ಸ್ ಕ್ಲಬ್. ಲಿಟ್ರಲಿ ಈ ಥರ ಒಂದು ಇವೆಂಟ್ ಅರೇಂಜ್ ಮಾಡೋದು ಎಲ್ಲರ ಕೈಲೂ ಆಗಲ್ಲ. ಯು ಡಿಡ್ ದ ಬೆಸ್ಟ್ ಥಿಂಗ್ ಪಾಸಿಬಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಈವೆಂಟ್ಸ್ನ ಆದಷ್ಟು ಲೈಕ್ ಮಂತ್ಲಿ ಅಥವಾ ವೀಕ್ಲಿ ಬೇಸಿಸಲ್ಲಿ ಮಾಡಿಸ್ತೀರಿ. ಚಿಕ್ಕ ಪುಟ್ಟದ್ದು ನನ್ನ ಸಪೋರ್ಟ್ ನಿಮಗಿರುತ್ತೆ. ಆ್ಯಂಡ್ ಮ್ಯಾರಥಾನಲ್ಲಿ ರನ್ ಮಾಡೋರಿಗೆ ಫೋಟೋಸ್ ಬೇಕಂದ್ರೆ ಈ QR ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.